ಅಲ್ಲಿಗೆ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶ ರೆಗ್ಯುಲರ್ ಜಾಮೀನು ಲೋಪದೋಷದಿಂದ ಕೂಡಿದೆ ಅನ್ನುವಂತಹ ವಿಚಾರವನ್ನ ನಾವೆಲ್ಲ ಬದಲಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ತೀರ್ಪಿನಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಪ್ರಕರಣದ ಸಂಬಂಧ ಆದೇಶ ಪ್ರತಿಯನ್ನ ನ್ಯಾಯಮೂರ್ತಿಗಳು ಈಗಲೂ ಕೂಡ ಓದ್ತಿದ್ದಾರಂತೆ. ದರ್ಶನ್ಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಡ್ತಾ ಇದೆ ಸುಪ್ರೀಂ ಕೋರ್ಟ್ ಅನ್ನುವಂತ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಾಗಾದ್ರೆ ಆ ಶಾಕ್ ಮೇಲೆ ಶಾಕ್ ಏನು? ನ್ಯಾಯಮೂರ್ತಿಗಳು ಪ್ರಕಟ ಮಾಡಿರುವಂತಹ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇನು? ಈಗ ತಾನೇ ವಕೀಲರು ಹೇಳ್ತಾ ಇದ್ರು 2 ರೀತಿಯ ಅಂಶಗಳಿರುತ್ತೆ, ಹಾಗಾಗಿ ಅದರಲ್ಲಿ ಉಲ್ಲೇಖ ಆಗುವಂತಹ ಅಂಶಗಳು ವೆರಿ ಇಂಟ್ರೆಸ್ಟಿಂಗ್ ಅಂತ. ಅಂದ್ರೆ ದರ್ಶನ್ ಅವರಿಗೆ ಮತ್ತೊಮ್ಮೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತಾ ಅಥವಾ ಜಾಮೀನು ಕೇಳಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರಲ್ವಾ? ಈ 2 ಫ್ಯಾಕ್ಟರ್ಗಳು ಕೂಡ ಆದೇಶ ಪ್ರತಿಯಲ್ಲಿ ಉಲ್ಲೇಖ ಆಗಿರುತ್ತೆ ಅಂತ. ಹಾಗಾಗಿ ಬಹಳ ಇಂಟ್ರೆಸ್ಟಿಂಗ್. ಸೊ ಕೆಲ ಕ್ಷಣಗಳಲ್ಲಿ ಆ ತೀರ್ಪಿನ ಪ್ರತಿ ಕೂಡ ಲಭ್ಯ ಆಗ್ಬಿಡುತ್ತೆ. ಪ್ರಕರಣದ ಸಂಬಂಧ ಆದೇಶ ಪ್ರತಿಯನ್ನ ಈಗಲೂ ಕೂಡ ನ್ಯಾಯಾಧೀಶರು ಓದುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಆ ಮೂಲಕ ದರ್ಶನ್ಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಡ್ತಾ ಇದೆ ಸುಪ್ರೀಂ ಕೋರ್ಟ್. ನಟ ದರ್ಶನ್ಗೆ ಮತ್ತೊಂದು ಆಘಾತ, ಅತಿ ದೊಡ್ಡ ಆಘಾತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರಕರಣದಲ್ಲಿ ಸಾಕ್ಷಿಗಳ ವಿಚಾರಣೆ ಬೇಗ ನಡೆಸಬೇಕು ಅಂತ ನ್ಯಾಯಾಧೀಶರು ಹೇಳಿದ್ದಾರಂತೆ. ಶೀಘ್ರವಾಗಿ ಪ್ರಕರಣದ ವಿಚಾರಣೆಯನ್ನ ಮುಗಿಸಬೇಕು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಳ ಹಂತದ ನ್ಯಾಯಾಲಯಕ್ಕೆ ಸೂಚನೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಹೈಕೋರ್ಟ್ ಆದೇಶ ಲೋಪದೋಷದಿಂದ ಕೂಡಿದೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ರು. ನ್ಯಾಯಮೂರ್ತಿಗಳು ತೀರ್ಪಿನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳು ಈ ರೀತಿಯಾಗಿದೆ ನೋಡಿ. ಇದು ನೋಡ್ರಿ, ಕಾನೂನಿನಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅಧಿಕಾರ ದುಡ್ಡು ಇದ್ರೆ ನಿಮ್ಮ ವೈಯಕ್ತಿಕ ಅದು, ಆದ್ರೆ ಕಾನೂನಿನ ಮುಂದೆ ಇದ್ಯಾವುದು ಕೂಡ ನಡೆಯಲ್ಲ. ನಟ ದರ್ಶನ್ ಜೈಲಲ್ಲಿದ್ದಾಗ ಸ್ಟಾರ್ ಟ್ರೀಟ್ಮೆಂಟ್ ಅನ್ನ ಕೂಡ ನೀಡಲಾಗಿತ್ತು. ಇದನ್ನ ಕೂಡ ಗಮನಿಸಿದೆ ಅಂತ ಸುಪ್ರೀಂ ಕೋರ್ಟ್. ದರ್ಶನ್ಗೆ ಸ್ಟಾರ್ ಟ್ರೀಟ್ಮೆಂಟ್ ಕೊಟ್ಟಿದೆ ಜೈಲಧಿಕಾರಿಗಳು, ಅವರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಸಸ್ಪೆಂಡ್ ಮಾಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಅಂತೆ. ಕ್ರಮ ಕೈಗೊಳ್ಳೋದಕ್ಕೆ ಹೇಳಿತ್ತು ಇಲ್ಲೂ ಕೂಡ ರಾಜ್ಯ ಸರ್ಕಾರ, ಅಂದ್ರೆ ಗೃಹ ಇಲಾಖೆ. ಬಟ್ ಏನ್ ಕ್ರಮ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಬಟ್ ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಅವರ ವಿರುದ್ಧ ಕೂಡ ಕ್ರಮ ಆಗಬೇಕು. ಯಾರೆಲ್ಲ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರಿಗೆ ರಾಜಾತಿಥ್ಯ ನೀಡಿದ್ರಲ್ಲ, ಆ ಜೈಲಧಿಕಾರಿಯನ್ನ ಕೂಡ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅನ್ನುವಂತಹ ವಿಚಾರವನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ನ್ಯಾಯಾಧೀಶರು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಆರೋಪಿ ಜೈಲಲ್ಲಿ ಸಿಗರೇಟ್ ಸೇದುವಂತಿಲ್ಲ, ಎಷ್ಟು ಆರಾಮಾಗಿದ್ರು. ಆ ಫೋಟೋಗಳು ವಿಡಿಯೋಗಳದೆಲ್ಲ ಕೂಡ ಸಾಕ್ಷಿ ಆಗೋಯ್ತು. ಮೋಸ್ಟ್ಲಿ ಅದನ್ನ ಗಮನಿಸಿರುತ್ತೆ ಸುಪ್ರೀಂ ಕೋರ್ಟ್ ಅಂತ. ನಟ ದರ್ಶನ್ ಜೈಲಲ್ಲಿದ್ದಾಗ ಸ್ಟಾರ್ ಟ್ರೀಟ್ಮೆಂಟ್, ಒಳ್ಳೆ ಗಾರ್ಡಲ್ಲಿ ಕೂತ್ಕೊಂಡು ಒಂದ್ ಕೈಯಲ್ಲಿ ಕಾಫಿ ಮಗ್ ಅಂತೆ, ಮತ್ತೊಂದು ಕೈಯಲ್ಲಿ ಸಿಗರೇಟ್ ಅಂತೆ, ಸುತ್ತಲೂ ಗ್ಯಾಂಗ್ ಅಂತೆ. ಹೆಂಗೆ ಅಂತೆ ರಾಜಾತಿಥ್ಯ. ಅಂದ್ರೆ ದುಡ್ಡಿದ್ರೆ ಜೈಲಲ್ಲಿ ಏನ್ ಬೇಕಾದ್ರೂ ಮಾಡಬಹುದಾ ಅನ್ನುವಂತ ಪ್ರಶ್ನೆಗಳು ನಮ್ಮನ್ನ ಕಾಡೋದಕ್ಕೆ ಶುರುವಾಗಿತ್ತು. ಬಟ್ ಸುಪ್ರೀಂ ಕೋರ್ಟ್ ಅದನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಯಾರು ರಾಜಾತಿಥ್ಯ ಕೊಟ್ರಲ್ಲ ಆ ಅಧಿಕಾರಿನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ ಅಂತ. ಓಕೆ, ವಾಪಸ್ ಬರ್ತೀನಿ ಸರ್. ಬಹಳ ಮಾತಾಡೋದಿದೆ ಅನ್ಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಫಸ್ಟ್ ಸುಪ್ರೀಂ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಫೋನ್ ಅಪ್ಪ ರಾಜಾತಿಥ್ಯ ಅಷ್ಟರ ಮಟ್ಟಿಗೆ ಅಂದ್ರೆ ಫೋನ್ ಅಲ್ಲಿ ಮಾತಾಡೋದಂತೆ, ವಿಡಿಯೋ ಕಾಲ್ ಅಲ್ಲಿ ಮಾತಾಡೋದಂತೆ, ಹೊರಗಡೆ ಅವ್ರನ್ನ ಸಂಪರ್ಕ ಮಾಡೋದಂತೆ. ನಿಜ ಹೇಳ್ಬೇಕಂದ್ರೆ ಜೈಲಿಗೆ ಈ ಕೈದಿಗಳನ್ನ ಅಥವಾ ಆರೋಪಿಗಳನ್ನ ಕಳಿಸೋದೆ ಮನ ಪರಿವರ್ತನೆ ಆಗಬೇಕು ಅಂತ. ಆದ್ರೆ ಮನ ಪರಿವರ್ತನೆ ಆಗೋದಿರ್ಲಿ, ಹೊರಗೂ ಅದನ್ನೇ ಮಾಡ್ತೀವಿ ಒಳಗೂ ಅದನ್ನೇ ಮಾಡ್ತೀವಿ ಅನ್ನುವಂತ ಸಂದೇಶವನ್ನ ಕೊಟ್ಟಂಗಿತ್ತು. ಹಲವು ಪ್ರಕರಣಗಳ ಆರೋಪಿಗಳು ಒಳಗಡೆ ಇದ್ದು, ಅದರಲ್ಲಿ ನಟ ದರ್ಶನ್ ಅವರು ಸೇರಿದಂತೆ. ಹೌದು, ಯಾವುದೇ ಫೋಟೋ ಹೊರ ಬಂದ್ರೆ ಕ್ರಮ ಖಚಿತ ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ನಟ ದರ್ಶನ್ ಜೈಲಿನಲ್ಲಿದ್ದಾಗ ಸ್ಟಾರ್ ಟ್ರೀಟ್ಮೆಂಟ್, ಅದು ಜಗಜ್ಜಾಹೀರ ಬಿಡಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಜಗಜ್ಜಾಹೀರ. ಕೇಳ್ತಾ ಇದ್ವಿ, ಆರೋಪಿಗಳಿಗೆ ಫೋನ್ ಕೊಡ್ತಾರಂತೆ, ಸಿಗರೇಟ್ ಎಲ್ಲ ಸಿಗುತ್ತಂತೆ, ಡ್ರಗ್ಸ್ ಸಿಗುತ್ತಂತೆ, ಗಾಂಜಾ ಸಿಗುತ್ತಂತೆ ಅಂತ. ಬಟ್ ಅದು ಪ್ರೂವ್ ಆಗೋಯ್ತು. ಹಲವು ಫೋಟೋಗಳು ವಿಡಿಯೋಗಳು ಅಲ್ಲಿಂದ ಆಚೆ ಬಂದ ಬಳಿಕ ನಟ ದರ್ಶನ್ ಅವರ ವಿಚಾರದಲ್ಲಿ. ನಟ ದರ್ಶನ್ ಜೈಲಲ್ಲಿದ್ದಾಗ ಈ ಸ್ಟಾರ್ ಟ್ರೀಟ್ಮೆಂಟ್ ಕೂಡ ಇವತ್ತು ಅವರಿಗೆ ಮುಳುವಾಗಿದೆ. ಅವರ ಬೇಲ್ ಕ್ಯಾನ್ಸಲ್ ಆಗುವುದಕ್ಕೂ ಕೂಡ ಇದು ಒಂದು ಕಾರಣ ಅಂತ ನಾವು ಗಮನಿಸಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರೇ ತೀರ್ಪಿನಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಹಾಗಾಗಿ ದುಡ್ಡಿನಿಂದ ಅಧಿಕಾರದಿಂದ ಅಧಿಕಾರಿಗಳನ್ನ ಕೊಂಡುಕೊಳ್ಳಬಹುದೇ ಹೊರತು ಕಾನೂನನ್ನ ಅಲ್ಲ, ನ್ಯಾಯವನ್ನ ಅಲ್ಲ. ಮೋಸ್ಟ್ಲಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಪಾಪ ಅದು ಎಷ್ಟು ಸಂತಸಗೊಂಡಿರ್ತಾರೋ ಈ ಸಂದರ್ಭದಲ್ಲಿ ಗೊತ್ತಿಲ್ಲ. ಹೆತ್ತ ತಂದೆ ತಾಯಿ ಈ ಕ್ಷಣಕ್ಕೂ ಕೂಡ ಕಣ್ಣೀರ್ ಹಾಕ್ತಾ ಇದೆ ಆ ಕುಟುಂಬ. ಮತ್ತೊಂದು ಕಡೆ ತಂದೆ ಇಲ್ಲದೆ ಅನಾಥವಾಗಿ ಆ ಮಗು ಬೆಳೀತಾ ಇದೆ. ಆ ನೋವು ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ಬಟ್ ಆ ನೋವಿಗೆ ನ್ಯಾಯ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಡಿವೋರ್ಸ್ ಅಭಿಮಾನಿಗಳು ಬರಬಹುದು, ಒಂದಷ್ಟು ಜನ ಕಮೆಂಟ್ ಹಾಕಬಹುದು, ಇದನ್ನೇ ಕಾಯ್ತಾ ಇದ್ರು ಮಾಧ್ಯಮದವರು ಅಂತ ಹೇಳಬಹುದು. ಬಟ್ ಅದಕ್ಕೆ ಉತ್ತರ ಕೊಡ್ತೀನಿ ಮುಂದುವರೆದು. ಸುಪ್ರೀಂ ಆದೇಶ
ಆದೇಶದ ಸರ್ಟಿಫೈಡ್ ಕಾಪಿ ಸಿಕ್ಕ ನಂತರ ಸರೆಂಡರ್ ವಿಚಾರಣೆ ನಡೆಸ್ತಾ ಇರೋ ಕೋರ್ಟ್ ಮುಂದೆ ಸರೆಂಡರ್ ಆಗಬೇಕು ದರ್ಶನ್ ಕೆಳ ಹಂತದ ನ್ಯಾಯಾಲಯದಲ್ಲಿ. ಮೋಸ್ಟ್ಲಿ ಅವ್ರಿಗೆ ಅವಕಾಶ ಕೊಟ್ಟಿರ್ತಾರ ಅಂತ ಇಷ್ಟು ದಿನಗಳ ಕಾಲ ಅಂತ ಇಲ್ಲ, ತತ್ಕ್ಷಣಕ್ಕೆ ಓಕೆ, ತತ್ಕ್ಷಣಕ್ಕೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಬಂದು ಹಾಜರಾಗಬೇಕು, ಕೆಳ ಹಂತದ ನ್ಯಾಯಾಲಯದ ಮುಂದೆ ಬಂದು ಹಾಜರಾಗಬೇಕು. ಸರೆಂಡರ್ ಆದ ನಂತರ ನ್ಯಾಯಾಂಗ ಬಂಧನಕ್ಕೆ ದರ್ಶನ್ ಮತ್ತು ಗ್ಯಾಂಗ್, ಅಂದ್ರೆ 7 ಜನ ಆರೋಪಿಗಳು. ಗ್ಯಾಂಗ್ ಅನ್ನುವಂತ ಪದ ಬಳಕೆ ಮಾಡಲ್ಲ, ಆಗ್ಲೇ ಮೂರ್ತಿ ಸರ್ ಹೇಳ್ತಾ ಇದ್ರು. ಪವಿತ್ರ ಗೌಡನು ಪಾಪ ಹೆಣ್ಣು ಮಕ್ಕಳಿಗೆ, ಹೌದು, ಹೆಣ್ಣು ಮಕ್ಕಳಿಗೆ ಕಾನೂನಿನ ವ್ಯವಸ್ಥೆಯಲ್ಲಿ ಒಂದಷ್ಟು ಅವಕಾಶಗಳಿರುತ್ತೆ ಬೇಲ್ ಪಡೆದುಕೊಳ್ಳೋದಕ್ಕೆ ಅಂತ. ಆ ಅವಕಾಶಗಳನ್ನ ಬಳಸಿಕೊಂಡು ಹೈಕೋರ್ಟ್ ನಲ್ಲಿ ಜಾಮೀನು ಪಡೆದುಕೊಂಡಂತ ಪವಿತ್ರ ಗೌಡ ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಇವತ್ತು ತಲೆಬಾಗಲೇಬೇಕಾಯ್ತು. ಆ ತೀರ್ಪಿನ ಮುಂದೆ ಕೋರ್ಟ್ ಮುಂದೆ ಹೆಣ್ಣು ಮಕ್ಕಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ, ನ್ಯಾಯ ಎಲ್ಲರಿಗೂ ಒಂದೇ ಅನ್ನುವಂತ ತೀರ್ಪು ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಕಾರಣ, ಒಂದು ಮಗು ಇದೆ, ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಒಬ್ಬಳೇ ಸಿಂಗಲ್ ಪೇರೆಂಟ್, ಹಾಗಾಗಿ ನೋಡ್ಕೊಳ್ಳೋದಕ್ಕೆ ಅವಕಾಶ ಬೇಕು ಅಂತ ಹೈಕೋರ್ಟ್ ನಲ್ಲಿ ಅವರ ಪರ ವಕೀಲರು ವಾದ ಮಂಡಿಸಿದ್ರಲ್ಲ, ಅದರ ಆಧಾರದಲ್ಲಿ ಹೆಣ್ಣು ಮಕ್ಕಳು ಅನ್ನೋ ಕಾರಣಕ್ಕೆ ಆಕೆಗೆ ಜಾಮೀನು ಕೊಡ್ತು ಕೋರ್ಟ್ ಅಂತ ಹೇಳ್ತಾ ಇದ್ವಲ್ಲ. ಬಟ್ ಸುಪ್ರೀಂ ಕೋರ್ಟ್ ನಲ್ಲಿ ಅದು ಕನ್ಸಿಡರ್ ಮಾಡಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಪವಿತ್ರ ಗೌಡ ಪರ ವಕೀಲರು, ಮೋಸ್ಟ್ಲಿ ಟಾಮಿ ಸಬಾಸ್ಟಿಯನ್ ಅಂತ ಅನ್ಕೊಳ್ತೀನಿ ಅವರ ಪರ ವಕೀಲರು ಸುಪ್ರೀಂ ಕೋರ್ಟ್ ನಲ್ಲಿ ಓಕೆ ವಾದ ಮಂಡಿಸಿದ್ರಪ್ಪ. ಹೆಣ್ಣು ಮಕ್ಕಳಿಗೆ ಕಾನೂನಿನ ಚೌಕಟ್ಟಲ್ಲಿ ಒಂದಷ್ಟು ವಿನಾಯಿತಿ ಅವಕಾಶಗಳಿದೆ ಸರ್, ಅದನ್ನ ನೋಡಾದ್ರೂ ಅವ್ರಿಗೆ ಬೇಲ್ ಮುಂದುವರಿಸಬೇಕು ಅಂತ. ಬಟ್ ಅದನ್ನ ಕೂಡ ಕನ್ಸಿಡರ್ ಮಾಡಲಿಲ್ಲ ಕೋರ್ಟ್. ದರ್ಶನ್ ಜೊತೆ ಮತ್ತೆ ಪವಿತ್ರ ಗೌಡ ಕೂಡ ಜೈಲು ಪಾಲು. ಪವಿತ್ರ ಗೌಡ ಜಾಮೀನು ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್. ಅಲ್ಲಿಗೆ ಪವಿತ್ರ ಗೌಡ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸಲೇಬೇಕು, ಅದು ಅನಿವಾರ್ಯ. ಓಕೆ, ಹಾ 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 ಹೌದು ಹೌದು ದರ್ಶನ್ ಪರ ವಕೀಲರು ಅಪ್ಲಿಕೇಶನ್ ಅಡ್ವಾನ್ಸ್ ಹಾಕೋಬೇಕು, ಇಲ್ಲಿ ಕೆಳ ಹಂತದ ನ್ಯಾಯಾಲಯ ಹಾಕೊಳ್ಳೇಬೇಕು. ಹಾಕೊಂಡು ಅವರ ಆರೋಪಿಗಳನ್ನ ಅವರಲ್ಲಿ ತೊಡಿದ್ ಮಾಡಬೇಕು ಅವ್ರ ವಕೀಲರಿಗೆ. ಇವತ್ತು ಪ್ರೋಸೆಸ್ ಕಂಪ್ಲೀಟ್ ಆಗ್ಬೋದು. ಹೌದು, ಆಗ್ಬೇಕದು. ಇವತ್ತು ನಾಳೆ ಆಗ್ಲೇಬೇಕು. ಕೊಡಬೇಕು ಆ ಕಾಪಿಯನ್ನು ಅಂತ ಏನಿಲ್ಲ, ಎಲ್ಲ ಈಗ ಮೇಲಲ್ಲಿ ಬರ್ತದೆ, ಎಲ್ಲ ಮೇಲಲ್ಲಿ ಬಂದ್ಬಿಡುತ್ತೆ, ಎಲ್ಲ ಸ್ಮಾರ್ಟ್ ಆಗಿದೆ. ಈಗ ಮೇಲಲ್ಲಿ ಬಂದ್ಬಿಡುತ್ತೆ, ಇಮಿಡಿಯೇಟ್ ಆಗಿ ಆ ಕಾಪಿ ಸಿಕ್ಕ ತಕ್ಷಣ ಸರೆಂಡರ್ ಆಗಲೇಬೇಕು. ಮತ್ತೊಂದು ಏನಪ್ಪಾ ಅಂದ್ರೆ, ಬಳ್ಳಾರಿ ಜೈಲಿನಿಂದ ಬಿಡುಗಡೆ ಆಗಿರ್ತಕ್ಕಂಥ ದರ್ಶನ್ಗೆ ಪರಪ್ಪನಗರದಲ್ಲಿ ಕಳಿಸ್ತಾರೋ ಅಲ್ಲಿ ಕಳಿಸ್ತಾರೋ ಅನ್ನೋದು ಕೆಳಹಂತದ ನ್ಯಾಯಾಲಯವೇ ಡಿಸೈಡ್ ಮಾಡಬೇಕು. ಸುಪ್ರೀಂ ಕೋರ್ಟ್ ಹೇಳಿರಬಹುದು, ಹೇಳದೇ ಇರಬಹುದು. ಈ ಇಲ್ಲಿನ ವ್ಯವಸ್ಥೆಗಳು ನೋಡಿದಾಗ ಪರಪ್ಪನಗರದಲ್ಲಿ ನಡೆದಿರ್ತಕ್ಕಂಥ ಏನು ಅಂತ ಗಮನಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಈಗ ಎಲ್ಲಿ ಕಳಿಸಬೇಕು ನಿರ್ಧಾರವನ್ನ ಪ್ರಕಟಿಸಿರಬಹುದು ತೀರ್ಪಿನಲ್ಲಿ, ಅಥವಾ ಕೆಳಹಂತದ ನ್ಯಾಯಾಲಯ ನಿರ್ಧಾರ ಮಾಡಬಹುದು ಅಂತ ಹೇಳಬಹುದು. ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಅಂತೆ ಸುಪ್ರೀಂ ಕೋರ್ಟ್ ನಿಂದ. ಕೂಡಲೇ ದರ್ಶನ್ ನನ್ನ ವಶಕ್ಕೆ ಪಡೆಯೋದಕ್ಕೆ ಸೂಚನೆ ಕೊಟ್ಟಿದೆ ಸುಪ್ರೀಂ ಅನ್ನೋದ್ರ ಡೀಟೇಲ್ಸ್ ಅದೇ ಸಿಗ್ತಾ ಇದೆ. ಆರೋಪಿ ದರ್ಶನ್ ಎಲ್ಲೇ ಇದ್ರೂ ಕೂಡ ಬಂಧನ ಆಗಬೇಕು, ಈ ಕ್ಷಣಕ್ಕೆ ಅವರ ಬಂಧನ ಆಗಬೇಕು. ದರ್ಶನ್ ಅಂಡ್ ಗ್ಯಾಂಗ್ ನ ತಕ್ಷಣ ಬಂಧಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಕೂಡಲೇ ದರ್ಶನ್ ನನ್ನ ವಶಕ್ಕೆ ಪಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಅಲ್ಲಿಗೆ ಇವತ್ತಿಗೆ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ಕೂಡ ಕಂಬಿ ಹಿಂದೆ ಸೇರೋದು ಖಚಿತ. ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಸುಪ್ರೀಂ ಕೋರ್ಟ್ ನಿಂದ. ಕೂಡಲೇ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಸೂಚನೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಸ್ವಲ್ಪ ಸಮಯ ಬೇಕು, ಇಲ್ಲಿದ್ದೀನಿ, ಕಾರಣಗಳನ್ನ ಕೊಡೋ ಹಾಗಿಲ್ಲ. ಕಾರಣ ಕೊಡದೆ ಈ ಕ್ಷಣಕ್ಕೆ 7 ಜನ ಆರೋಪಿಗಳನ್ನ ಯಾಕೆ ಒತ್ತಿ ದರ್ಶನ್ ಅವ್ರನ್ನ ಹೇಳ್ತಿದ್ದೀವಿ ಅಂದ್ರೆ, ದರ್ಶನ್ನೇ ಮುನ್ನೆಲೆಯಲ್ಲಿ ಇರೋದು. ಬಟ್ 7 ಜನ ಆರೋಪಿಗಳನ್ನ ತತ್ಕ್ಷಣಕ್ಕೆ ವಶಕ್ಕೆ ಪಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಆರೋಪಿ ದರ್ಶನ್ ಎಲ್ಲ ಇದ್ರೂ ಕೂಡ ಈ ಕ್ಷಣಕ್ಕೆ ಅವರ ಬಂಧನ. ಕೆಳ ಹಂತದ ನ್ಯಾಯಾಲಯದ ಮುಂದೆ ಬಂದು ಹಾಜರಾಗಲೇಬೇಕು ಡಿ ಗ್ಯಾಂಗ್. 7 ಜನ ಆರೋಪಿಗಳು. ನ್ಯಾಯ ಮತ್ತೊಮ್ಮೆ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಜನಸಾಮಾನ್ಯರಲ್ಲಿ ಅತಿ ದೊಡ್ಡ ನಂಬಿಕೆ, ಆಶಾಭಾವನೆಯನ್ನ ಮೂಡಿಸಿದೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು. ಪಶ್ಚಿಮ ವಿಭಾಗದ ಪೊಲೀಸರಿಂದ ಎಸಿಪಿ ಚಂದನ ಟೀಮ್ನಿಂದ ನಡೆದಿದ್ದಂತಹ ತನಿಖೆ ಮೋಸ್ಟ್ಲಿ ಆರ್ ದ ಫಸ್ಟ್ ಟೈಮ್ ಅಂತೆ ರಾಜ್ಯದ ಇತಿಹಾಸದಲ್ಲಿ ಕ್ರೈಮ್ಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಪುಟಗಳ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರೋದು ಈ ಕೇಸ್ಗೆ ಸಂಬಂಧಪಟ್ಟಂತೆ. 5,000ಕ್ಕೂ ಹೆಚ್ಚು ಪುಟಗಳು. ಆರೋಪಿ ದರ್ಶನ್ ಎಲ್ಲೇ ಇದ್ರೂ ಕೂಡ ಬಂಧನ ಆಗಬೇಕು ಅಂತ. ದರ್ಶನ್ ಅಂಡ್ ಗ್ಯಾಂಗ್ ನ ತಕ್ಷಣ ಬಂಧಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ದರ್ಶನ್ ಅನ್ನ ಬಂಧಿಸಿ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಸೂಚನೆ ನೀಡಿದೆ ಸುಪ್ರೀಂ ಕೋರ್ಟ್. ಸಂಜೆ ಒಳಗಡೆ ದರ್ಶನ್ ಅಂಡ್ ಗ್ಯಾಂಗ್ ಬಂಧನ ಬಹುತೇಕ ಖಚಿತ. ನೆಪಗಳಿಲ್ಲ, ಕಾರಣಗಳಿಲ್ಲ, ಇಲ್ಲಿದ್ದೀನಿ ಅನ್ನುವಂತ ಕುಂಟು ನೆಪಗಳು ಇಲ್ಲ. ಬದಲಾಗಿ ಅವರ
ಬಂಧನ ಈ ಕ್ಷಣಕ್ಕೆ, ಎಲ್ಲೇ ಇದ್ರೂ ಕೂಡ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ. ಕೂಡಲೇ ದರ್ಶನ್ ಅನ್ನ ವಶಕ್ಕೆ ಪಡೆಯೋದಕ್ಕೆ. ಮೋಸ್ಟ್ಲಿ ದರ್ಶನ್ ಅಟ್ ಪ್ರೆಸೆಂಟ್ ಎಲ್ಲಿದ್ದಾರೋ, ಏನು ಮಾಡ್ತಿದ್ದಾರೋ ಯಾವ್ದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಧ್ಯಮಗಳು ಅವ್ರನ್ನ ಬೆನ್ನ ಹತ್ಕೊಂಡು ಕೂಡ ಹೋಗಿಲ್ಲ. ಎಲ್ಲೇ ಇದ್ರೂ ಕೂಡ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಅವ್ರು ಗಮನಿಸಿರ್ತಾರೆ. ಗಮನಿಸಿಲ್ಲ ಅಂದ್ರೂ ಅವ್ರ ವಕೀಲರು ಅವ್ರಿಗೆ ಮಾಹಿತಿ ಕೊಟ್ಟಿರ್ತಾರೆ. ನೋಡಿ, ಈ ರೀತಿ ಬೆಳವಣಿಗೆ ಆದಂಗೆ ಮೊದಲ ಅವ್ರ ಪರ ವಕೀಲರು ಹಿಂದೆ ಸರಿದ್ ಬಿಟ್ರಂತೆ. ಸುಪ್ರೀಂ ಕೋರ್ಟ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಮತ್ತೇನೋ ಬೇರೆ ವಕೀಲರು ಬಂದಲ್ಲಿ ವಾದ ಮಾಡಿದ್ರು ಅನ್ನುವಂಥ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದಿದೆ. ಗೊತ್ತಿಲ್ಲ, ನಟ ದರ್ಶನ್ ಅವರನ್ನ ಸುಪ್ರೀಂ ಕೋರ್ಟ್ನಲ್ಲಿ ಬಚಾವ್ ಮಾಡಿ ಕರ್ಕೊಂಡು ಬರೋದಕ್ಕೆ ಅವರ ಪರ ವಕೀಲರಿಗೆ ಸಾಧ್ಯ ಆಗಲಿಲ್ಲ ಅಂತ ಅಷ್ಟು ಸೂಕ್ಷ್ಮ ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ದರ್ಶನ್ಗೆ ಈ ಕ್ಷಣಕ್ಕೆ ಅತಿ ದೊಡ್ಡ ಶಾಕ್. ಈ ಕ್ಷಣಕ್ಕ ಎಷ್ಟು ತಿಂಗಳುಗಳ ಕಾಲ ಈ ಶಾಕ್ ಅಲ್ಲೇ ಇರಬೇಕಾಗುತ್ತೆ ಗೊತ್ತಿಲ್ಲ. ಸೊ ಆ ತೀರ್ಪಿನ ಪ್ರತಿ ಕೈ ಸೇರಿದ ಬಳಿಕವೇ ಗೊತ್ತಾಗುತ್ತೆ. 6 ತಿಂಗಳುಗಳ ಕಾಲ ಅವಕಾಶ ಇರುತ್ತಾ? 6 ತಿಂಗಳು ಮುಗಿಯೋ ತನಕ ಜೈಲಲ್ಲೇ ಇರಬೇಕಾಗುತ್ತಾ? ಅದ್ರ ಒಳಗಡೆ ಜಾಮೀನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತಾ?